ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲವಪುಷೇ ನಮೋ ಅಶೇಷಾಂನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿವಲಯೇ ವ್ಯಸ್ತಾರಿಗೋಸಂತತಿಃ ಪ್ರಾಬೋಧಿಶ್ರುತಿಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈಬಾದಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತವಾಸಭೂಮಿಃ ಸನ್ಯಾಯರತ್ನಾವಲಿಜನ್ಮಭೂಮಿಃ ವೈರಾಗ್ಯಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತಿ ಪದವಾಕ್ಯಪ್ರಮಾಣಜ್ಞಾನ್ ಪ್ರತಿವಾದಿಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನ್ ಉಪತಿಷ್ಠೆ ಗುರುನ್ ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಸ್ಸರಸಿ ಭುವಿ ಅನುವ್ಯಾಖ್ಯಾನನಲಿನೇ ಚಂಚರೀಕತಿ ಮೇ ಮನಃ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾ ಸುಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣೀಂ ಪ್ರಪನ್ನಾ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಭಗವತಾ ಬಾದರಾಯಣೇನ ಪ್ರಾಣಿನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮಮೀಮಾಂಸಾಶಾಸ್ತ್ರಂ ಅಸಾಧು ನಿಬಂಧಾಂಧತಮಸಾ ಅವಕುಂಠಿತತ್ವೇನ ಅಪ್ರಣೀತಮಿವ ಮನ್ಯಮಾನೋ ಭಗವಾನ್ ಆನಂದತೀರ್ಥಮುನಿಃ ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿದಾಯ ಅನುಭಾಷ್ಯಮಪಿ ಕರಿಷ್ಯನ್ ವಿಲೀನ ಪ್ರಕೃತಿತಯಾ ಸ್ವಯಮಂತರಾಯ ವಿದುರೋಪಿ ಅನವರತಮೀಶ್ವರ ಪ್ರವಣಕಾಯ ಕರಣವೃತ್ತಿರಪಿ ನಾರಾಯಣ ಪ್ರಣಾಮಾದಿಕಂ ಪ್ರಾರೀಪ್ಸಿತಸ್ಯ ಅನಂತರಾಯ ಪರಿಸಮಾಪ್ತೆ ಪ್ರಚಯಸ್ಯ ಚ ಹೇತುತಯಾ ಅವಿಗೀತಶಿಷ್ಟಾಚಾರ ಪರಂಪರಾದಿನಾ ಅವಗತಮವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ನಿಬಧ್ನಾತಿ ನಾರಾಯಣಮಿತಿ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯವಿದ್ಯಾ ವ್ಯಾಖ್ಯಾಂ ಕರೋಮಿ ಅನ್ವಪಿ ಚಾಹಮೇವ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ
श्रुतिक्षीराब्धिमामत्यधीमन्दरमहीभृत प्राप्तान्यायसुधा येन तं जयीन्द्रमहं भजे बुधैरपि सुदुर्बोधे ग्रन्थे यन्मम साहसं तत्पारयन्तु निपुणाः गुरुपादरजक्षणाः लौकिकालौकिकफललक्षणामृतदोहिनीं गुरुवनुग्रहरूपां तां कामधेनुमुपास्महे मध्वोक्तिर्जुनदी जयार्यशुभवाक् सूर्यात्मजा संगमे व्याख्यास्नानमहो विदाय नहरे प्राप्य प्रसादः परम् प्रापुर्ये कृतकृत्यतां गतमला विद्यादिराजादयो योगीशा कृपयन्तु ते जयमुनेर्भावस्य बोधा इमे शुकेन शान्त्यादिषु वाङ्मयेषु व्यासेन धैर्यें बुधिनोपमेयं मनोजजित्यां मनसां हि पत्या रघुत्तमाख्यं स्वगुरुं नमामि आरूढः सहसा यतीन्द्रपदवीं गत्वा च वाराणसीं तत्रत्यान् कुमतप्रचारनिरतान् अद्वैतिदिग्धन्ति नः प्रौढार्थैः वचनैः सुयुक्तिकजितैः सम्भीषयन्मोदयन् सत्यध्यानसुकेसरी विजयते पादाश्रितश्रीपतेः प्रावोचद्योदिकं न्यायसुधा वाक्यार्थचन्द्रिकां सत्यप्रज्ञगुरुर्दद्यात् प्रज्ञां वैदान्तिकीं सदा बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविदौ नूनं मनाङ्माकृता सत्याभिज्ञगुरो त्वदङ्घ्रियुगलं हित्वा न मे सद्गतिः सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् वेदेशमुनिसत्पादसेवा सम्प्राप्तवैभवान् यादवार्यान् वरसुधा टीकाकारान्वयन् नुमः पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरून् मम शुभान् ध्यायन्ति एकामान् गुरुदेवप्रसादजान् इतरान् आत्मपापोत्थान् तेषां विद्या फलिष्यति आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः यदुतापसलभ्यमनन्तभवै तदुतो परतत्त्वमिहैकपदात् जयतीर्थकृतौ प्रवणो न पुनर्भवभाग्भवतीति मतिर्हि मम श्रीगुरुभ्यो नमः हरिः ओम हरिः ओम हरिः ओम वाक्यांतरैरपि विष्णोः सर्वशब्दवाच्यताम् उपपादयति अहा इति ಶ್ರೀಮನ್ಯಾಯಸುಧಾದ ಪ್ರಕೃತ್ಯಧಿಕರಣದ ಪಾಠ ನಡೆದಿದೆ. ಅನೇಕ ವಿಘ್ನಗಳಿಂದ ಬಹಳ ದಿವಸ ಪಾಠ ನಿಂತು ಹೋಗಿತ್ತು. ಮತ್ತೆಯೂ ಮುಂದೆ ನಿಲ್ಲುವ ಪ್ರಸಂಗ ಬರ್ತಾ ಇತ್ತು. ಕನಿಷ್ಠ ಪಕ್ಷ ಪ್ರತ್ಯಕ್ಷವಾಗಿ ಪಾಠ ಆಗದೇ ಇದ್ದರೂ ಕೂಡ ಆನ್ಲೈನ್ನಲ್ಲಾದರೂ ಕೂಡ ಪಾಠ ಆಗಲೇಬೇಕು ಅಂತ ಸಂಕಲ್ಪವನ್ನು ಮಾಡಿ ದೇವರ ಗುರುಗಳ ಅನುಗ್ರಹದಿಂದ ಪ್ರಾರಂಭವನ್ನು ಇವತ್ತು ಮಾಡ್ತಾ ಇದ್ದೇನೆ.
ಪ್ರಕೃತ್ಯಧಿಕರಣದಲ್ಲಿ ಸರ್ವಶಬ್ದ ಸಮನ್ವಯದ ಬಗ್ಗೆ ನೀವು ವಿಶೇಷವಾಗಿ ಈಗಾಗಲೇ ತಿಳಿದಿದ್ದೀರಿ. ಸರ್ವಶಬ್ದ ಸಮನ್ವಯವನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ಳೇಬೇಕು. ಸಾಮಾನ್ಯವಾಗಿ ಕೆಲವು ಶಬ್ದಗಳನ್ನು ಮಾತ್ರ ದೇವರನ್ನು ಪ್ರತಿಪಾದನೆ ಮಾಡ್ತವೆ ಅಂತ ಹೇಳಿದರೆ ಸಾಕು, ಎಲ್ಲ ಶಬ್ದಗಳು ದೇವರನ್ನೇ ಹೇಳ್ತವೆ ಅಂತ ಯಾಕೆ ಹೇಳ್ತೀರಿ ಅಂತ ಕೇಳಿದರೆ, ನಾವು ಹೇಳೋದಿಲ್ಲ, ವೇದ ಏನು ಹೇಳ್ತದೆ ಅದನ್ನು ನಾವು ಹೇಳ್ತೇವೆ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಸರ್ವಶಬ್ದ ಸಮನ್ವಯ ಇದು ವೇದದ ಸಿದ್ಧಾಂತವೇ ಹೊರತಾಗಿ ನಮ್ಮ ಸಿದ್ಧಾಂತ ಅಲ್ಲ. ವೇದದಲ್ಲಿ ಬರುವಂತಹ ಮಾತುಗಳಿಗೆ ನಾವು ಅರ್ಥವನ್ನು ಮಾಡಬೇಕು ಅಂದರೆ, ವೇದಗಳಲ್ಲಿ ಬರುವಂತಹ ಮಾತುಗಳನ್ನು ಯೋಜಿಸಬೇಕು ಅಂತಂದರೆ ಆಗ ಸರ್ವಶಬ್ದ ಸಮನ್ವಯವನ್ನು ನಾವು ಅಂಗೀಕಾರ ಮಾಡಲೇಬೇಕು. ಸರ್ವಶಬ್ದ ಸಮನ್ವಯವನ್ನು ಅಂಗೀಕಾರ ಮಾಡದ ಹೊರತು ವೇದದಲ್ಲಿ ಬರುವಂತಹ ಮಾತುಗಳನ್ನು ಹೊಂದಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಈಗಾಗಲೇ ವೇದದಲ್ಲಿ ಬರುವ ಅನೇಕ ವಾಕ್ಯಗಳನ್ನು ಕೊಟ್ಟು ಸರ್ವಶಬ್ದ ಸಮನ್ವಯ ಇದು ಅತ್ಯಂತ ಪ್ರಮಾಣ ಪ್ರಮಿತ ಅಂತ ಹೇಳಿ, ಇನ್ನೂ ಅನೇಕ ವಾಕ್ಯಗಳಿಂದಲೂ ಕೂಡ ಸರ್ವಶಬ್ದ ಸಮನ್ವಯ ಇದು ಸಿದ್ಧವಾಗ್ತದೆ ಅನ್ನೋದನ್ನು ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಐತಿ ಬ್ರಹ್ಮ ಕಥಿತಂ, ಐತಿ ಬ್ರಹ್ಮ ಕಥಿತಂ ತದ್ವ್ಯಾಖ್ಯಾನಾತ್ ಮತಾ ತಥಾ, ತದ್ವ್ಯಾಖ್ಯಾನಾತ್ ತಥಾ ಮತಾ ತಥಾ ಶಬ್ದಾನಾಮಪಿ ಸರ್ವೇಷಾಂ, ಶಬ್ದಾನಾಮಪಿ ಸರ್ವೇಷಾಂ ನಾಮವಿತ್ ಕೃತಕೃತ್ಯತಾ, ನಾಮವಿತ್ ಕೃತಕೃತ್ಯತಾ. ಇದು ಎಲ್ಲರಿಗೂ ಕೂಡ ಅರ್ಥವಾಗುವಂಥದ್ದು. ಈಗಾಗಲೇ ನೀವು ಕೇಳಿದ್ದೀರಿ, ಆದರೂ ಕೂಡ ಇನ್ನೊಂದು ಬಾರಿ ಇದನ್ನು ಕೇಳಿ. ಅ ಎನ್ನುವಂತಹ ಅಕ್ಷರ ಇದೆ. ಇದು ಎಲ್ಲ ಭಾಷೆಗಳಲ್ಲಿಯೂ ಕೂಡ ಮೊದಲನೇ ಅಕ್ಷರ ಅಂತ ನಾನು ತಿಳಿದಿದ್ದೇನೆ. ಸಂಸ್ಕೃತದಲ್ಲಿ ಅಂತೂ ಕೂಡ ಅ ಅನ್ನುವಂಥದ್ದು ಮೊದಲನೇ ಅಕ್ಷರ. ಭಗವಂತ ಜಗತ್ತನ್ನು ಸೃಷ್ಟಿ ಮಾಡುವಾಗ, ಅದರಲ್ಲಿಯೂ ಕೂಡ ಶಬ್ದ ಪ್ರಪಂಚವನ್ನು ಸೃಷ್ಟಿ ಮಾಡುವಾಗ, ಶಬ್ದಗಳು ಅಂದರೆ ಅಕ್ಷರಗಳಿಂದ ಕೂಡಿದ್ದೇ ಶಬ್ದಗಳು. ಹಾಗಾದರೆ ಮೊಟ್ಟ ಮೊದಲು ಯಾವ ಅಕ್ಷರವನ್ನು ಸೃಷ್ಟಿ ಮಾಡಿದ ಅಂತಂದರೆ ಅಕಾರ ಅನ್ನುವ ಅಕ್ಷರವನ್ನು ಸೃಷ್ಟಿ ಮಾಡಿದ. ಪರಮಾತ್ಮನ ಮುಖದಿಂದ ಮೊಟ್ಟ ಮೊದಲು ಬಂದಂತಹ ವರ್ಣ ಅದು ಅ. ಹಾಗಾದರೆ ಅ ಅನ್ನುವಂತಹ ಅಕ್ಷರಕ್ಕೆ ಏನರ್ಥ ಅನ್ನುವಂತಹ ಪ್ರಶ್ನೆ ಬಂದರೆ ಪರಮಾತ್ಮನೇ ಅರ್ಥ. ನೋಡಿ, ಅ ಇತಿ ಬ್ರಹ್ಮ ಅನುವ್ಯಾಖ್ಯಾನವನ್ನು ನೋಡಿ. ಅ ಇತಿ ಬ್ರಹ್ಮ, ಅ ಅನ್ನೋದಕ್ಕೆ ಬ್ರಹ್ಮ, ಪರಮಾತ್ಮ, ವಿಷ್ಣು ಎನ್ನುವುದಾಗಿ ಅರ್ಥ. ಅ ಅನ್ನೋದು ಕೂಡ ಪರಮಾತ್ಮನ ನಾಮ. ನಾವು ಇಲ್ಲಿಂದ ತಿಳಿದುಕೊಳ್ಳಲಿಕ್ಕೆ ಪ್ರಾರಂಭ ಮಾಡೋಣ. ಎಲ್ಲ ಶಬ್ದಗಳು ಪರಮಾತ್ಮನ ನಾಮ, ಎಲ್ಲ ಶಬ್ದಗಳಿಂದಲೂ ಪರಮಾತ್ಮ ವಾಚ್ಯ, ಇದು ನಮ್ಮ ಸಿದ್ಧಾಂತ. ಆದರೆ ನಾವು ಪ್ರಾರಂಭ ಮಾಡೋದು ಎಲ್ಲಿಂದ ಅಂತಂದರೆ, ಎಲ್ಲ ಶಬ್ದಗಳಿಗೂ ಮೂಲವಾದದ್ದು, ಎಲ್ಲ ಶಬ್ದಗಳಕ್ಕಿಂತ ಮೊದಲು ದೇವರ ಮುಖದಿಂದ ಬಂದದ್ದು, ಎಲ್ಲ ಅಕ್ಷರಗಳಕ್ಕಿಂತಲೂ ಮೊದಲು ಸೃಷ್ಟಿಯಾದದ್ದು ಅ. ಅ ಅನ್ನೋದಕ್ಕೆ ಬ್ರಹ್ಮ ಅಂತ ಅರ್ಥವನ್ನು ಮಾಡಿಬಿಟ್ರೆ, ಆ ಅವೇ ಮೂಲವಾಗಿ ಉಳ್ಳ ಎಲ್ಲ ಶಬ್ದಗಳು ಬ್ರಹ್ಮನನ್ನೇ ಹೇಳಬೇಕು. ಅ ಇತಿ ಬ್ರಹ್ಮ ಕಥಿತಂ. ಅ ಅನ್ನುವ ಅಕ್ಷರಕ್ಕೆ ಎಲ್ಲ ಶಬ್ದಗಳು ಕೂಡ ವ್ಯಾಖ್ಯಾನ ರೂಪವಾಗಿವೆ. ಅ ಅನ್ನುವ ಶಬ್ದಕ್ಕೆ ಎಲ್ಲ ಮುಂದಿನ ಬರುವ ಶಬ್ದಗಳು ವ್ಯಾಖ್ಯಾನ ರೂಪವಾಗಿದೆ. ಅಂದರೆ ವ್ಯಾಖ್ಯೇಯ, ವ್ಯಾಖ್ಯಾನ. ನಾನು ಈಗಾಗಲೇ ಉದಾಹರಣೆಯನ್ನು ಕೂಡ ಕೊಟ್ಟಿದ್ದೆ. ಬ್ರಹ್ಮಸೂತ್ರ ಇದು ವ್ಯಾಖ್ಯೇಯ, ಅನುವ್ಯಾಖ್ಯಾನ ಇದು ವ್ಯಾಖ್ಯಾನ. ಬ್ರಹ್ಮಸೂತ್ರದಲ್ಲಿ ಬಂದ ವಿಷಯವೇ
ಅನುವ್ಯಾಖ್ಯಾನದಲ್ಲಿ ಬರಬೇಕೇ ಹೊರತಾಗಿ ಬ್ರಹ್ಮಸೂತ್ರದಲ್ಲಿ ಇಲ್ಲದ್ದು ಅನುವ್ಯಾಖ್ಯಾನದಲ್ಲಿ ಬಂದರೆ ಅದು ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ವ್ಯಾಖ್ಯಾನ ಮತ್ತು ವ್ಯಾಖ್ಯೇಯಗಳಿಗೆ ಏಕರೂಪತೆ ಇರುತ್ತೆ, ಏಕ ವಿಷಯತಾ ಇರುತ್ತೆ. ಅದೊಂದು ಇದೊಂದು ಅಲ್ಲ, ಅದೊಂದು ಹೇಳಿದರೆ ಇದೊಂದು ಹೇಳಿದರೆ ಅದು ವ್ಯಾಖ್ಯಾನ ವ್ಯಾಖ್ಯೆಯ ಭಾವರೂಪವನ್ನು ತೆಗೆದುಕೊಳ್ಳುವುದಿಲ್ಲ. ಹಾಗಾದರೆ ಅನ್ನೋದು ವ್ಯಾಖ್ಯೇಯ, ಎಲ್ಲ ಶಬ್ದಗಳು ವ್ಯಾಖ್ಯಾನ ಅಂತನಬೇಕಾದರೆ ಅನ್ನುವುದು ಯಾವ ಅರ್ಥವನ್ನು ಹೇಳುತ್ತೋ ಅದೇ ಎಲ್ಲ ಶಬ್ದಗಳು ಹೇಳಿದರೆ ಮಾತ್ರ ಅನ್ನುವ ವರ್ಣಕ್ಕೂ ಉಳಿದ ಎಲ್ಲ ಶಬ್ದಗಳಿಗೂ ವ್ಯಾಖ್ಯಾನ ವ್ಯಾಖ್ಯೆಯ ಭಾವ ಸರಿ ಹೋಗ್ತದೆ. ಹಾಗಾದರೆ ಅನ್ನುವ ಶಬ್ದಕ್ಕೆ ನಾವು ಪರಮಾತ್ಮ ಅಂತ ಅರ್ಥ ಹೇಳಿದ್ದೇವೆ. ಅನ್ನುವ ವರ್ಣದ ವ್ಯಾಖ್ಯಾನ ರೂಪವಾದ ಎಲ್ಲ ಶಬ್ದಗಳೂ ಕೂಡ ಪರಮಾತ್ಮನನ್ನು ಹೇಳಿದರೆ ಆಗ ಮತ್ತು ಎಲ್ಲ ಶಬ್ದಗಳಿಗೂ ಪರಸ್ಪರವಾಗಿ ವ್ಯಾಖ್ಯಾನ ವ್ಯಾಖ್ಯೆಯ ಭಾವ ಕೂಡಲಿಕ್ಕೆ ಸಾಧ್ಯ. ಅನ್ನೋದಕ್ಕೆ ಮಾತ್ರ ಪರಮಾತ್ಮ ಅಂತ ಅರ್ಥವನ್ನು ಮಾಡಿ ಎಲ್ಲ ಶಬ್ದಗಳಿಗೂ ನಾವು ಪರಮಾತ್ಮ ಅಂತ ಅರ್ಥ ಮಾಡದೆ ಬೇರೆ ಅರ್ಥವನ್ನು ಮಾಡಿಬಿಟ್ರೆ ಆಗ ಶಬ್ದದ ವ್ಯಾಖ್ಯಾನ ಎಲ್ಲ ಶಬ್ದಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ತರಹ ನಿಯಮ ಇದೆ, ಈಗಾಗಲೇ ನೀವು ತಿಳಿದುಕೊಂಡಿದ್ದೀರಿ. ವ್ಯಾಖ್ಯಾನ ವ್ಯಾಖ್ಯೆಗಳು ಸಮಾನ ವಿಷಯಕವಾಗಿರಬೇಕು, ಭಿನ್ನ ವಿಷಯಕವಾಗಿರಬಾರದು. ಅಂದಮೇಲೆ ಈ ಅನ್ನೋದಕ್ಕೆ ಪರಮಾತ್ಮ ಅಂತರ್ಥ, ಇದೊಂದು ಮಾತು. ಅನ್ನೋದರ ವ್ಯಾಖ್ಯಾನವೇ ಎಲ್ಲ ಶಬ್ದಗಳು ಅನ್ನೋದು ಒಂದು ಮಾತು. ಈ ಎರಡೂ ಮಾತನ್ನು ಕೂಡಿಸಿದಾಗ ಸರ್ವ ಶಬ್ದಗಳಿಗೂ ಪರಮಾತ್ಮ ಅರ್ಥ ಅನ್ನೋದಾಗತ್ತೆ. ಕಲ್ಪನೆ ಬಂತಲ್ಲ? ಒಂದು ಕಡೆ ಅನ್ನೋ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ, ಇನ್ನೊಂದು ಕಡೆ ಶಬ್ದವೇ ಎಲ್ಲ ಶಬ್ದಗಳ ವ್ಯಾಖ್ಯೇಯ ಅಥವಾ ಶಬ್ದದ ವ್ಯಾಖ್ಯಾನವೇ ಎಲ್ಲ ಶಬ್ದಗಳು. ಹಾಗಾದರೆ ಇವೆರಡನ್ನು ನಾವು ಇಟ್ಟುಕೊಂಡು ಯೋಚನೆ ಮಾಡಿದಾಗ ಎಲ್ಲ ಶಬ್ದಗಳು ವಿಷ್ಣುವಿನನ್ನೇ ಹೇಳ್ತವೆ. ಇದನ್ನು ಯಾರು ತಿಳಿದುಕೊಳ್ತಾರೋ ಅಂದರೆ ನಾಮಮಾತ್ರ ಜ್ಞಾನಿಗಳು, ನಾಮವನ್ನು ತಿಳಿದುಕೊಂಡಂತಹ ಜ್ಞಾನಿಗಳು, ಎಲ್ಲ ಶಬ್ದಗಳು ಭಗವಂತನ ನಾಮ ಅಂತ ತಿಳಿದುಕೊಂಡಂತಹ ಜ್ಞಾನಿಗಳು ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ. ಆ ಮೋಕ್ಷಕ್ಕೆ ಕಾರಣೀಭೂತವಾದಂತಹ ಜ್ಞಾನ ಭಗವಂತ ಸರ್ವಶಬ್ದ ವಾಚ್ಯ ಅಂತ ತಿಳಿದುಕೊಳ್ಳೋದು. ಇದು ಅನುವ್ಯಾಖ್ಯಾನಕ್ಕೆ ಅರ್ಥ. ಈ ಅನುವ್ಯಾಖ್ಯಾನದ ಅರ್ಥವನ್ನು ಟೀಕಾಚಾರ್ಯರು ಬಹಳ ಸುಂದರವಾಗಿ ನ್ಯಾಯಸುಧಾದಲ್ಲಿ ವಿವರಣೆ ಮಾಡ್ತಾರೆ. ಐತಿ ಬ್ರಹ್ಮ, ಇದು ಶ್ರುತಿ, ಯಾವುದು ಹೊರಗಿನದಲ್ಲ. ಇತಿ ಬ್ರಹ್ಮ ನೋಡಿ, ಅನ್ನೋದಕ್ಕೆ ಬ್ರಹ್ಮ. ಇತಿ ಶ್ರುತೌ, ಈ ಶ್ರುತಿಯಲ್ಲಿ ಅಕಾರಸ್ಯ ಬ್ರಹ್ಮವಾಚಕತ್ವಂ ತಾವತ ಕಥಿತಂ, ಅಕಾರವು ಬ್ರಹ್ಮನನ್ನು ಹೇಳ್ತದೆ ಅನ್ನುವುದಾಗಿ ಹೇಳಿದ್ದಾರೆ. ಹಾಗಾಗಿ ಶ್ರುತಿಯೇ ಅಕಾರಕ್ಕೆ ಬ್ರಹ್ಮ ಅರ್ಥ ಅಂತ ಹೇಳಿಬಿಟ್ಟಿದೆ. ಅನ್ಯಥಾ ಇತಿ ಕರ್ಣವೈಯರ್ಥ್ಯಾತ್, ಅಕಸ್ಮಾತ್ತಾಗಿ ಅನ್ನೋದಕ್ಕೆ ಬ್ರಹ್ಮ ಅನ್ನುವ ಅರ್ಥ ಇದ್ದಿದ್ದಿಲ್ಲ ಅಂದರೆ ಶ್ರುತಿಯು ಇತಿ ಬ್ರಹ್ಮ ಅಂತ ಇತಿ ಅನ್ನುವಂತಹ ಶಬ್ದವನ್ನು ಬಳಸಬಾರದಾಗಿತ್ತು. ಹಾಗಾದರೆ ಇತಿ ಅನ್ನುವ ಶಬ್ದವನ್ನು ಬಳಸಿದ್ದರಿಂದ ಅದು ಭಗವಂತನ ನಾಮ ಎನ್ನುವಂಥದ್ದು ಸ್ಪಷ್ಟವಾಗುತ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಇತಿ ಬ್ರಹ್ಮ ಅನ್ನುವ ಶ್ರುತಿಯನ್ನು ನಾವು ಮನಸ್ಸಿನಲ್ಲಿ ತಂದುಕೊಂಡಿದ್ದೇವೆ. ಇದನ್ನು ಒಂದು ಕಡೆ ಇಡಿ. ಇನ್ನೊಂದು ಶ್ರುತಿ ಇದೆ, ಏನಂತ? ಅಕಾರೋ ವೈ ಸರ್ವಾ ವಾಕ್ ಅಂತ. ಅಕಾರವೇ ಎಲ್ಲ ಶಬ್ದಗಳು ಅಂತ. ನೋಡಿ ಅದು ಹೇಗೆ ಹೇಳುತ್ತೆ. ನಾವು ಅಕಾರದ ವ್ಯಾಖ್ಯಾನ ಎಲ್ಲ ಶಬ್ದಗಳು ಅಂತ ಹೇಳಿದ್ವಿ, ಆದರೆ ವೇದ ಹಾಗೆ ಹೇಳುವುದಿಲ್ಲ. ವೇದ ಏನು ಹೇಳ್ತದೆ? ಅಕಾರೋ ವೈ ಸರ್ವಾ ವಾಕ್, ಅಕಾರವೇ
ಎಲ್ಲ ಶಬ್ದಗಳು ಅಂತ ಹೇಳಿಬಿಡ್ತದೆ. ಅಕಾರವೇ ಎಲ್ಲ ಶಬ್ದಗಳು ಅಂತಂದರೆ ಅರ್ಥ ಹೇಗೆ ಮಾಡೋದು? ಅಕಾರಕ್ಕೂ ಸರ್ವ ಶಬ್ದಗಳಿಗೂ ಅಭೇದ ಇದೆ ಅಂತ ಅರ್ಥ ಮಾಡಬೇಕಾ? ಸ್ವರೂಪೈಕ್ಯ ಇದೆ ಅಂತ ಅರ್ಥ ಮಾಡಬೇಕಾ? ಸ್ಪಷ್ಟವಾಗಿ ವೇದ ಹೇಳಬೇಕಾಗಿತ್ತು. ಏನಂತ? ಅಕಾರದ ವ್ಯಾಖ್ಯಾನವೇ ಸರ್ವ ಶಬ್ದಗಳು ಅಂತ ಹೇಳಬೇಕಾಗಿತ್ತು. ಅದನ್ನು ಬಿಟ್ಬಿಟ್ಟು ಅಕಾರವೇ ಎಲ್ಲ ಶಬ್ದಗಳು ಅಂತ ಹೇಳಿಬಿಟ್ಟಿದೆ. ಹಾಗಾದರೆ ಅದರ ಅರ್ಥ ಎಲ್ಲ ಶಬ್ದಗಳಿಗೂ ಅಕಾರಕ್ಕೂ ಐಕ್ಯ ಇದೆ ಅಂತ ಅರ್ಥ ಅಲ್ಲ, ಅಕಾರದ ವ್ಯಾಖ್ಯಾನವೇ ಎಲ್ಲ ಶಬ್ದಗಳು ಅಂತ ಅರ್ಥ. ಯಾಕೆ ಹೇಳಬಾರ್ದು ಅಂದರೆ ನೋಡಿ, ಸರ್ವೇಷಾಮಪಿ ಶಬ್ದಾನಾಂ ಅಕಾರ ವ್ಯಾಖ್ಯಾನತಾ ಚ ಕಥಿತಾ ಸಾಕ್ಷಾತ್ ಐಕ್ಯಸ್ಯ ಪ್ರತ್ಯಕ್ಷಾದಿ ವಿರುದ್ಧತ್ವೇನ ಲಕ್ಷಣಾಶ್ರಯಣಸ್ಯ ಅವಶ್ಯಕತ್ವಾತ್. ಸಾಕ್ಷಾದೈಕ್ಯಸ್ಯ ಪ್ರತ್ಯಕ್ಷಾದಿ ವಿರುದ್ಧತ್ವೇನ ಏನು ಹಂಗಂದರೆ, ಎಲ್ಲ ಶಬ್ದಗಳಿಗೂ ಮತ್ತು ಅಕಾರಕ್ಕೂ ಐಕ್ಯವನ್ನಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಸಾಕ್ಷಿ ವಿರುದ್ಧ ಅದು. ನಾವು ಅಕಾರವನ್ನೇ ಬೇರೆಯಾಗಿ ಉಚ್ಚಾರಣೆ ಮಾಡ್ತೇವೆ, ಬೇರೆ ಶಬ್ದಗಳನ್ನು ಬೇರೆಯಾಗಿ ಉಚ್ಚಾರಣೆ ಮಾಡ್ತೇವೆ ಅಂದಮೇಲೆ ಎಲ್ಲ ಶಬ್ದಗಳಿಗೂ ಅಕಾರಕ್ಕೂ ಐಕ್ಯವನ್ನು ಹೇಳೋದಂತೂ, ಸ್ವರೂಪೈಕ್ಯವನ್ನು ಹೇಳೋದಂತೂ ಸಾಕ್ಷಿ ಪ್ರತ್ಯಕ್ಷ ವಿರುದ್ಧ. ಆದ್ದರಿಂದ ನಾವು ಅಕಾರೋ ವೈ ಸರ್ವಾವಾಕ್ ಅನ್ನುವಂತಹ ವೇದದ ಮಾತಿಗೆ ಸ್ವರೂಪೈಕ್ಯ ಅನ್ನುವ ಅರ್ಥವನ್ನು ಮಾಡದೆ, ಎಲ್ಲ ಶಬ್ದಗಳಿಗೂ ಅಕಾರಕ್ಕೂ ಐಕ್ಯ ಇದೆ ಅನ್ನುವ ಅರ್ಥವನ್ನು ಮಾಡದೆ ಲಕ್ಷಣವನ್ನು ಆಶ್ರಯಣ ಮಾಡಬೇಕು. ಲಕ್ಷಣ ಅಂದರೆ ಸೆಕೆಂಡ್ರಿ ಮೀನಿಂಗ್, ಅಮುಖ್ಯ ವೃತ್ತಿಯನ್ನು ಆಶ್ರಯಣ ಮಾಡಬೇಕು. ಮುಖ್ಯ ವೃತ್ತಿಯಿಂದ ಅಕಾರವೇ ಎಲ್ಲ ಶಬ್ದಗಳು ಅಂತ ಅರ್ಥ ಆಗಿದ್ದರೂ ಕೂಡ ಅಮುಖ್ಯ ವೃತ್ತಿಯಿಂದ ಅಕಾರದ ವ್ಯಾಖ್ಯಾನ ಸರ್ವ ಶಬ್ದಗಳು ಅಂತ ಅರ್ಥವನ್ನು ಮಾಡಬೇಕು. ಅಂದಮೇಲೆ ಅಕಾರೋ ವೈ ಸರ್ವವಾಕ್ ಅನ್ನುವಂತಹ ವೇದಕ್ಕೆ ಏನರ್ಥ ಆಯಿತು ಅಂದರೆ, ಅಕಾರವೇ ಸರ್ವ ವೇದಗಳ ಅಥವಾ ಸರ್ವ ಶಬ್ದಗಳ ವ್ಯಾಖ್ಯೆಯ ಸ್ಥಾನದಲ್ಲಿದೆ, ಸರ್ವ ಶಬ್ದಗಳು ಅಕಾರದ ವ್ಯಾಖ್ಯಾನ ಸ್ಥಾನದಲ್ಲಿದೆ. ನೋಡಿ, ಈಗ ನೀವೇ ಯೋಚನೆ ಮಾಡಿ. ಏನು ಯೋಚನೆ ಮಾಡಿ ಅಂದರೆ, ಐತಿ ಬ್ರಹ್ಮ ಅನ್ನುವ ಶ್ರುತಿಯು ನಮ್ಮ ಮನಸ್ಸಿನಲ್ಲಿದೆ. ಅಕಾರೋ ವೈ ಸರ್ವವಾಕ್ ಅನ್ನುವ ಶ್ರುತಿಯು ನಮ್ಮ ಮನಸ್ಸಿನಲ್ಲಿದೆ. ಅಕಾರಕ್ಕೆ ಬ್ರಹ್ಮ ಅಂತ ಅರ್ಥ. ಅಕಾರವೇ ಎಲ್ಲ ಶಬ್ದಗಳ ವ್ಯಾಖ್ಯೇಯ, ಅಕಾರದ ವ್ಯಾಖ್ಯಾನವೇ ಎಲ್ಲ ಶಬ್ದಗಳು ಅನ್ನುವುದು ಕೂಡ ನಮ್ಮ ಮನಸ್ಸಿನಲ್ಲಿದೆ. ಹಾಗಾದರೆ ಇನ್ನೂ ಒಂದು ನಿಯಮ ಇದೆ. ನಚ ವ್ಯಾಖ್ಯಾನ ವ್ಯಾಖ್ಯೇಯೋ ಭಿನ್ನ ವಿಷಯತಾ ಯುಕ್ತ. ವ್ಯಾಖ್ಯಾನಕ್ಕೆ ಒಂದು ಅರ್ಥವೇ ಬೇರೆ, ವ್ಯಾಖ್ಯೇಯಕ್ಕೆ ಒಂದು ಅರ್ಥವೇ ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಜನರಲ್ ರೂಲ್, ಸಾಮಾನ್ಯ ನಿಯಮ. ತಸ್ಮಾತ್ ಏತದ್ವಾಕ್ಯದ್ವಯ ಪರ್ಯಾಲೋಚನೆಯ, ಆದ್ದರಿಂದ ಈ ಎರಡು ವಾಕ್ಯಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡಾಗ ಸರ್ವವಾಗಭಿಧೇಯತ್ವಂ ಬ್ರಹ್ಮಣಃ ಪ್ರತೀಯತೆ, ಎಲ್ಲ ವಾಕ್ಯಗಳಿಂದಲೂ ಕೂಡ, ಎಲ್ಲ ಶಬ್ದಗಳಿಂದಲೂ ಕೂಡ ವಾಚ್ಯನಾದವನು ಪರಮಾತ್ಮ ಎನ್ನುವುದಾಗಿ ಸಿದ್ಧವಾಗುತ್ತದೆ. ಯಾಕೆಂದರೆ ಅನ್ನೋದು ವ್ಯಾಖ್ಯೇಯ, ಎಲ್ಲ ಶಬ್ದಗಳು ವ್ಯಾಖ್ಯಾನ, ವ್ಯಾಖ್ಯೇಯಗಳು ಒಂದೇ ವಿಷಯವುಳ್ಳದ್ದಾಗಿರಬೇಕು. ವ್ಯಾಖ್ಯೇಯವಾದ ಅಕ್ಕೆ ಪರಮಾತ್ಮ ಅರ್ಥ ಅಂತಾದರೆ ವ್ಯಾಖ್ಯಾನವಾದ ಎಲ್ಲ ಶಬ್ದಗಳಿಗೂ ಪರಮಾತ್ಮ ಅಂತೆ ಅರ್ಥ ಆಗಬೇಕು. ಅಂದಮೇಲೆ ಐತಿ ಬ್ರಹ್ಮ ಅಕಾರೋ ವೈ ಸರ್ವವಾಕ್, ಎರಡು ವೇದದ ಮಾತನ್ನು ಹೊಂದಿಸಬೇಕು ಅಂದರೆ ಆಗ ನಾವು ಎಲ್ಲ ಶಬ್ದಗಳಿಗೂ ಪರಮಾತ್ಮ ಅರ್ಥ ಅಂದರೆ ಮಾತ್ರ ಹೊಂದಿಸ್ಲಿಕ್ಕೆ ಸಾಧ್ಯವೇ ಹೊರತಾಗಿ ಇಲ್ಲದೇ ಇದ್ದರೆ ಇಲ್ಲ. ಆದ್ದರಿಂದ ಸರ್ವ ಶಬ್ದವಾಚ್ಯ ಪರಮಾತ್ಮ ಅಂತ ಇಷ್ಟು ಸಾಮಾನ್ಯವಾಗಿ ನಾವು ತಿಳಿದ್ವಿ. ಇದರ ಮುಂದೆ ಇನ್ನೂ ಕೂಡ ಟೀಕಾಚಾರ್ಯರು ಅದರ ವಿವರಣೆಯನ್ನು ಕೊಡ್ತಾರೆ.
ಕಿಂಚ ಈ ವಾಕ್ಯವನ್ನು ಕೇಳಿ, ವೇದದ ವಾಕ್ಯ ನಾನು ಹೇಳೋದು. ಯದ್ವಾಚ ಓಮಿತಿ ಯಚ್ಚ ನ ಇತಿ ಯಚ್ಚ ಅಸ್ಯಾಹ ಕ್ರೂರಂ ಯದುಚ ಉಲ್ಬನಿಷ್ಟು ತದ್ವಿಯೂಯ ಕವಯೋ ಅನ್ವವಿಂದನ್ನಾಮಾಯತ್ತ ಸಮತೃಪ್ಯನ್ ಶ್ರುತೇದಿ ಅಂತ ಇದೊಂದು ಶ್ರುತಿ. ಐತರೇಯ ಉಪನಿಷತ್ತಿನಲ್ಲಿ ಬರುವಂತಹದ್ದು 2:3-8 ಐತರೇಯ ಉಪನಿಷತ್ತಿನಲ್ಲಿ ಬರುವಂತಹದ್ದು. ಈ ಒಂದು ಮಾತನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆಗ ಸರ್ವಶಬ್ದವಾಚ್ಯ ಪರಮಾತ್ಮ ಅನ್ನೋದು ನಮಗೆ ಅತ್ಯಂತ ಸ್ಪಷ್ಟ ಆಗಲಿಕ್ಕೆ ಸಾಧ್ಯ. ನಾವು ಈಗ ಹೇಳಿದ್ವಿ ಎಲ್ಲ ಶಬ್ದಗಳಿಗೂ ಪರಮಾತ್ಮ ಅರ್ಥ. ಯಾಕೆ ಅಂದರೆ ಅಕಾರಕ್ಕೆ ಪರಮಾತ್ಮ ಅರ್ಥ ಆದದ್ದರಿಂದ ಅಂತ. ಎಲ್ಲ ಶಬ್ದಗಳು ಕೂಡ ಯಾವುದು ಅನ್ನುವುದನ್ನು ಈ ಒಂದು ಐತರೇಯೋಪನಿಷತ್ತಿನಲ್ಲಿ ಬರತಕ್ಕಂತಹ ಮಾತು ನಮಗೆ ಸ್ಪಷ್ಟಪಡಿಸ್ತದೆ. ಏನು ಸ್ಪಷ್ಟಪಡಿಸ್ತದೆ ಅಂತಂದರೆ, ಸಾಮಾನ್ಯವಾಗಿ ವೇದದಲ್ಲಿ ಬರತಕ್ಕಂತಹ ಶಬ್ದಗಳು ಯಾವ್ಯಾವ ತರಹದ ಶಬ್ದಗಳು ಇರ್ತದೆ ಅಂತ. ಅಂಗೀಕಾರವಾಚಕ ಶಬ್ದ ಅಂತ ಆ ತರಹದ ಶಬ್ದಗಳಿರುತ್ತೆ. ನಾವೇನೋ ಸ್ನಾನ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿರ್ತೇವೆ. ಯಾವುದನ್ನೇ ನಾವು ಮಾಡಬೇಕಾದರೆ ಹಿರಿಯರ, ಗುರುಗಳ, ತಂದೆ ತಾಯಿಗಳ ಅಪ್ಪಣೆಯನ್ನು ತೆಗೆದುಕೊಳ್ಬೇಕು. ನಿಮಗೆಲ್ಲ ಗೊತ್ತಿದೆ, ಬರೀ ದೊಡ್ಡ ದೊಡ್ಡ ಮನೆ ಕಟ್ಟೋದು ಅಥವಾ ಕಾರು ತೆಗೆದುಕೊಳ್ಳೋದು ಅಂತಹ ಕೆಲಸ ಅಲ್ಲ. ಪ್ರತಿನಿತ್ಯದಲ್ಲಿ ಸ್ನಾನ ಮಾಡಬೇಕಾದರೆ ನಾವು ತಂದೆ ತಾಯಿಗಳು ಮನೆಯಲ್ಲಿದ್ದರೆ ಅವರ ಆಜ್ಞೆಯನ್ನು ತೆಗೆದುಕೊಳ್ಬೇಕು. ಸ್ನಾನಾರ್ಥಂ ಆಜ್ಞಾ. ವೈಶ್ವದೇವ ಮಾಡಬೇಕಾದರೆ, ಆಹುತಿಯನ್ನು ಕೊಡಬೇಕಾದರೆ ಆಹುತೇರನುಜ್ಞಾ ಅಂತ ಕೇಳಬೇಕು. ಇದೆಲ್ಲ ನಿಮಗೆ ಗೊತ್ತಿದೆ, ನಾನು ಹೇಳುವ ಅವಶ್ಯಕತೆ ಇಲ್ಲ. ಹಾಗಾದರೆ ನಾವು ಯಾರನ್ನ ನಮ್ಮ ಕಾರ್ಯಕ್ಕಾಗಿ ಅಪ್ಪಣೆಯನ್ನು, ಅನುಮತಿಯನ್ನು ಕೇಳಿರ್ತೇವೆ, ಅವರು ಅನುಮತಿಯನ್ನು ಕೊಡುವಾಗ ಏನಂತ ಅನುಮತಿಯನ್ನು ಕೊಡ್ತಾರೆ ಅಂದರೆ ಓಂ ಅಂತಾರೆ ಅಷ್ಟೇ. ನೋಡಿ ಹೇಗಿದೆ, ಓಂ ಅಂತಾರೆ. ಓಂ ಅಂದರೆ ಅವಶ್ಯವಾಗಿ ಅದನ್ನು ನೀನು ಮಾಡು, ನೀನು ಮಾಡಿದ್ದಕ್ಕೆ ನಿನಗೆ ಪೂರ್ಣವಾದ ಫಲ ಬರ್ತದೆ, ಪುಣ್ಯ ಬರ್ತದೆ, ದೇವರ ಅನುಗ್ರಹ ಆಗ್ತದೆ ಅಂತ ಅರ್ಥ. ಹಾಗಾದರೆ ಒಬ್ಬ ವ್ಯಕ್ತಿ ತಾನು ಯಾವುದಾದರೂ ಒಂದು ಕಾರ್ಯವನ್ನು ಮಾಡುವಾಗ ತನ್ನ ಹಿರಿಯರಲ್ಲಿ ಅನುಮತಿಯನ್ನು ಪ್ರಾರ್ಥನೆ ಮಾಡಿದಾಗ ಹಿರಿಯರು ಓಂ ಅಂತ ಹೇಳ್ತಾರೆ. ಈ ತರಹದ ಅನುಮತಿಯನ್ನು ಕೊಡುವ, ಅಪ್ಪಣೆಯನ್ನು ಕೊಡುವ, ಅಂಗೀಕಾರವನ್ನು ಕೊಡುವ ಶಬ್ದಗಳು ವೇದದಲ್ಲಿ ಸಾಕಷ್ಟಿವೆ. ಈ ಶಬ್ದಗಳನ್ನು ಒಂದು ಗುಂಪು ಮಾಡಿಕೊಳ್ಳಿ. ಅದರಂತೆ ನಾವು ಯಾವುದೋ ಕೆಟ್ಟ ಕೆಲಸವನ್ನು ಮಾಡ್ತಾ ಇರ್ತೇವೆ, ಆಗ ಮಾಡಬೇಡ ಅಂತ ಹೇಳುವ ನಿಷೇಧವಾಚಕ ಶಬ್ದ, ಬೇಡ ಅಂತ ಹೇಳುವ ಶಬ್ದ, ಮಾಡು ಅಂತ ಹೇಳುವ ಶಬ್ದ, ಬೇಡ ಅಂತ ಹೇಳುವ ಶಬ್ದಗಳ ಗುಂಪಿದೆ. ಇದು ಎರಡನೇದು. ನ ಅಂತೀವಿ, ಮಾ ಅಂತೀವಿ. ಅದಷ್ಟೇ ಅಲ್ಲ, ಆ ತರಹದ ಶಬ್ದಗಳು. ಮೂರನೇದಾಗಿ ಕ್ರೂರವಾದ ಶಬ್ದ. ಏನ್ರಿ, ಸಿಂಹ, ಹುಲಿ, ಚಿರತೆ ಇವೆಲ್ಲ ಕ್ರೂರವಾಗಿರುತ್ತೆ. ಹಾಗೆ ಶಬ್ದದಲ್ಲಿ ಕ್ರೂರ ಅಂತಂದರೆ ಕೇಳೋದಕ್ಕೆ ಸ್ವಲ್ಪ ಕಷ್ಟವಾದ ಶಬ್ದ ಅಂತ ಅರ್ಥ. ನೀವೆಲ್ಲ ವಾಯುಸ್ತುತಿಯನ್ನು ಕೇಳ್ತೀರಿ. ಉತ್ತಪ್ತ ತ್ಯುತ್ಕಟತ್ಯುಟ್ ಪ್ರಕಟ ಕಟಕಟ ಧ್ವಾನ ಸಂಘಟ್ಟನೋತ್ಯದ್ಯುದ್ಯುದ್ಯೂಢಸ್ಫುಲಿಂಗ ಪ್ರಕರ ವಿಕಿರಣೋ ಕ್ವಾದಿತೆ ಬಾಧಿತಾಂಗಾನ್ ಉದ್ಗಾಢಂ ಪಾಥ್ಯಮಾನ ತಮಸ್ಥಿತವತ ಕಿಂಕರೈ ಪಂಕಿಲೇತೆ ಪಂಕ್ತಿಗ್ರಾವಣಾಂ ಗರಿಮ್ನ ಗ್ಲಾಪಯತಿ ಭವದ್ ವೇಷಿಣೋ ವಿದ್ವದಾದ್ಯೋ. ನೋಡಿ ಹೇಗಿದೆ ಪಂಡಿತಾಚಾರ್ಯರ ಮಾತಿನ ಸರಣಿ. ಇದನ್ನು ಸ್ವಲ್ಪ ನಾವು ವಾಯುಸ್ತುತಿಯ ಉದಾಹರಣೆಯನ್ನು ಕೊಟ್ಟಿದ್ದೇನೆ. ಆದರೆ ವೇದದಲ್ಲಿ ಈ ತರಹದ ಕೇಳಲಿಕ್ಕೆ ಕಠಿಣವಾದಂತಹ ಶಬ್ದಗಳು, ಇಂತಹ ಶಬ್ದಗಳ ಒಂದು ಗುಂಪಿದೆ. ಇದು ಮೂರನೇ ಗುಂಪಾಗಿ ನಾವು ತೆಗೆದುಕೊಳ್ಬೇಕು. ಇನ್ನು ಇದಾದ ಮೇಲೆ
ಕೆಲವು ಮಿತವಾದ ಶಬ್ದಗಳು ಅಂತ, ಅಮಿತವಾದ ಶಬ್ದಗಳು ಅಂತ, ಇವೆಲ್ಲವನ್ನೂ ಕೂಡ ನಾವು ಪ್ರತ್ಯೇಕ ಗುಂಪು ಮಾಡಿಕೊಂಡಂಥ ಸಂದರ್ಭದಲ್ಲಿ ನಾವೆಲ್ಲ ಜ್ಞಾನಿಗಳು ಮಾಡಿಕೊಂಡು ಏನು ಮಾಡ್ತಾರೆ ಅಂತಂದರೆ ವಿಯೂಯ ಅದನ್ನು ಚೆನ್ನಾಗಿ ವಿಚಾರ ಮಾಡ್ತಾರೆ. ಚೆನ್ನಾಗಿ ವಿಚಾರವನ್ನು ಮಾಡಿ ಜ್ಞಾನಿಗಳು ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ತಾರೆ. ಆ ಶಬ್ದಕ್ಕೆ ಏನು ಅರ್ಥ ಅಂತ ಜ್ಞಾನವನ್ನು ಸಂಪಾದನೆ ಮಾಡ್ಕೋತಾರೆ. ಜ್ಞಾನವನ್ನು ಸಂಪಾದನೆ ಮಾಡಿ ಆ ಜ್ಞಾನದ ಪ್ರಕಾರ ಅವರು ಚೆನ್ನಾಗಿ ಮನನ ಮಾಡ್ತಾರೆ, ಉಪಾಸನೆಯನ್ನು ಮಾಡ್ತಾರೆ. ಮಾಡಿದಾಗ ಆ ಜ್ಞಾನ ಪರಿಪಕ್ವವಾಗ್ತದೆ. ಆ ಜ್ಞಾನ ಪರಿಪಕ್ವವಾದಾಗ ಅವರು ಮುಕ್ತರಾಗ್ತಾರೆ, ಕೃತಕೃತ್ಯರು ಮುಕ್ತರಾಗ್ತಾರೆ ಅಂತ ಶ್ರುತಿಯಲ್ಲಿ ಹೇಳಿದೆ. ಹಾಗಾದರೆ ಐತರೇಯ ಉಪನಿಷತ್ತಿನ ಶ್ರುತಿ ಏನನ್ನ ಹೇಳ್ತದೆ ಅಂತಂದರೆ, ಅಂಗೀಕಾರವಾಚಕವಾದ ಶಬ್ದ, ನಿಷೇಧಾರ್ಥಕವಾಚಕವಾದ ಶಬ್ದ, ಅರ್ಥತಃ ಕಠಿಣವಾದ ಶಬ್ದ, ಕೇಳಲು ಕಠಿಣವಾದ ಶಬ್ದ, ಈ ತರಹದ ಎಲ್ಲ ವೈದಿಕ ಶಬ್ದಗಳೇನಿವೆಯೋ ಆ ವೈದಿಕ ಶಬ್ದಗಳನ್ನು ವಿವೇಕಿಗಳಾದವರು, ಜ್ಞಾನಿಗಳಾದವರು ವಿಚಾರವನ್ನು ಮಾಡಿ ಒಂದೊಂದು ಶಬ್ದಕ್ಕೂ ಕೂಡ ಒಂದೊಂದು ಪ್ರವೃತ್ತಿ ನಿಮಿತ್ತ ಧರ್ಮ ಅಂತ ಇರ್ತದೆ. ಆ ಪ್ರವೃತ್ತಿ ನಿಮಿತ್ತಗಳನ್ನು ಏನು ಅಂತ ತಿಳಿದು, ಆ ಪ್ರವೃತ್ತಿ ನಿಮಿತ್ತ ಯಾರಲ್ಲಿ ಇದೆ ಅಂತ ತಿಳಿದು, ಆ ಶಬ್ದಕ್ಕೆ ಏನು ಅರ್ಥ ಅಂತ ತಿಳಿದು, ಅಂತಹ ಜ್ಞಾನ ಪರಿಪಕ್ವವಾದಾಗ ಅವರು ಕೃತಕೃತ್ಯರಾದರು, ಮುಕ್ತರಾದರು ಅಂತ ಹೇಳ್ತಾರೆ. ಹಾಗಾದರೆ ಯಾರು ವೇದದಲ್ಲಿ ಬರುವ ಶಬ್ದಗಳನ್ನು ಅಥವಾ ನಾಮಗಳನ್ನು ತಿಳಿತಾರೋ ಅವರು ಮುಕ್ತರಾಗ್ತಾರೆ ಅಂತ ಇದಕ್ಕರ್ಥ. ಹಾಗಾದರೆ ನಾನು ವೇದದಲ್ಲಿರುವ ಶಬ್ದಗಳ ಅರ್ಥವನ್ನು ತಿಳಿದು ಬಿಡ್ತೇನೆ, ನನಗೆ ಮುಕ್ತಿ ಆಗಲಿ ಅಂದರೆ ಮುಕ್ತಿ ಯಾವುದರಿಂದ ಆಗತ್ತೆ ಅನ್ನೋದರ ಬಗ್ಗೆನೂ ನಾವು ಸ್ವಲ್ಪ ವಿಚಾರ ಮಾಡಬೇಕಲ್ಲ. ಈ ಐತರೇಯ ಉಪನಿಷತ್ತಿನ ಮಾತು ಏನು ಹೇಳ್ತು? ಯಾರು ಶಬ್ದಗಳ ಅರ್ಥವನ್ನು ತಿಳಿತಾರೋ, ಯಾರು ನಾಮಾರ್ಥ ಜ್ಞಾನಿಗಳೋ ಅವರು ಮುಕ್ತರಾಗ್ತಾರೆ ಅಂತ. ಹಾಗಾದರೆ ನಾನು ಒಂದು ಶಬ್ದಕ್ಕೆ ಯಾವುದೋ ಒಂದು ಅರ್ಥ ಅಂತ ತಿಳ್ಕೊಂಡ್ಬಿಡ್ತೇನೆ. ಯಾಕೆಂದರೆ ಆ ಶಬ್ದಕ್ಕೊಂದು ಅರ್ಥ ಇದ್ದೇ ಇರ್ತದೆ. ಅಗ್ನಿಮೀಳೆ ಪುರೋಹಿತಂ, ಅಗ್ನಿ ಅನ್ನೋ ಶಬ್ದಕ್ಕೆ ಅಗ್ನಿ ಅಂತ ಅರ್ಥ, ಈಳೆ ಅನ್ನೋ ಶಬ್ದಕ್ಕೆ ಕ್ರಿಯಾಪದ ಇನ್ನೊಂದು ಅರ್ಥ, ಪುರೋಹಿತಂ ಅನ್ನೋದಕ್ಕೆ ಪುರೋಹಿತ ಅಂತ ಅರ್ಥ, ಯಜ್ಞ ಅನ್ನೋ ಶಬ್ದಕ್ಕೆ ಯಜ್ಞ ಅಂತ ಅರ್ಥ. ಹೀಗೆ ನಾನು ವೇದದಲ್ಲಿ ಬರತಕ್ಕಂತಹ ಶಬ್ದಗಳಿಗೆ ಅರ್ಥವನ್ನು ತಿಳಿದುಬಿಟ್ರೆ ನನಗೆ ಮೋಕ್ಷ ಆಗಬೇಕು. ಯಾಕೆಂದರೆ ನೀವೇನು ಹೇಳ್ತಾ ಇದ್ದೀರಿ? ಶಬ್ದಗಳ ಅರ್ಥವನ್ನು ತಿಳಿದು ಮುಕ್ತರಾದರೂ ಜ್ಞಾನಿಗಳು. ನಾನು ಶಬ್ದಗಳ ಅರ್ಥವನ್ನು ತಿಳಿದೆ, ನಾನು ಜ್ಞಾನಿಯಾದೆ, ನನಗೆ ಮೋಕ್ಷ ಆಗಲಿ ಅಂತ ನೀವು ಹೇಳ್ಬೋದು. ಆದರೆ ನೋಡಿ, ಇಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಮೋಕ್ಷ ಆದೋದಕ್ಕೆ ಏನು ಅಂತ ಹೇಳಿದ್ದಾರೆ ಅಂದರೆ ಪರಮಾತ್ಮನ ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳಿದ್ದಾರೆ. ಪರಮಾತ್ಮನ ಜ್ಞಾನದಿಂದಲೇ ಮೋಕ್ಷ. ಹಾಗಾದರೆ ನಾವು ಶಬ್ದಕ್ಕೆ ಯಾವುದೋ ಅರ್ಥವನ್ನು ತಿಳಿದರೆ ಮೋಕ್ಷವನ್ನು ಪಡಿತೇವೋ, ಆ ಶಬ್ದಗಳಿಗೆ ಪರಮಾತ್ಮ ಅನ್ನುವ ಅರ್ಥಜ್ಞಾನ ಆದಾಗ ಮಾತ್ರ ನಮಗೆ ಮೋಕ್ಷ ಆಗ್ತದೆಯೋ? ಒಂದು ಕಡೆ ಶಬ್ದಗಳ ಅರ್ಥವನ್ನು ತಿಳಿದು ಮುಕ್ತರಾದರು ಅಂತಿದೆ, ಇನ್ನೊಂದು ಕಡೆ ಪರಮಾತ್ಮ ಜ್ಞಾನದಿಂದ ಮೋಕ್ಷವಾಗತ್ತೆ ಅಂತಿದೆ. ಎರಡೂ ವೇದದ ಮಾತೆ. ಈ ಎರಡೂ ವೇದದ ಮಾತನ್ನು ನಾವು ಹೊಂದಿಸಬೇಕು ಅಂತಾದರೆ ಆಗ ಎಲ್ಲ ಶಬ್ದಗಳಿಗೂ ಪರಮಾತ್ಮ ಅನ್ನುವ ಅರ್ಥದ ಜ್ಞಾನ ಮಾಡಿಕೊಂಡಾಗ ಮೋಕ್ಷ ಆಗ್ತದೆ ಅಂತ ಹೇಳಿದರೆ ಮಾತ್ರ ಅನ್ವಯ ಆಗ್ತದೆ. ಹೊರತಾಗಿ ಕೇವಲ ಶಬ್ದದ ಅರ್ಥದ ಜ್ಞಾನ ಮಾಡಿಕೊಂಡ್ರೆ ಮೋಕ್ಷ ಆಗ್ತದೆ ಅಂತನ್ನುವ ಮಾತಿಗೆ ಅರ್ಥವೇ ಇಲ್ಲ ಅಂತಾಗ್ತದೆ. ಅದಕ್ಕೋಸ್ಕರವಾಗಿ ಶಬ್ದದ ಅರ್ಥಜ್ಞಾನದಿಂದ ಮುಕ್ತಿ ಅನ್ನೋದಕ್ಕೆ
ಆ ಶಬ್ದಗಳಿಗೆ ಪರಮಾತ್ಮ ಅನ್ನುವ ಅರ್ಥದ ಜ್ಞಾನವನ್ನು ಮಾಡಿಕೊಂಡು ಮೋಕ್ಷ ಅಂತ ಅರ್ಥವೇ ಹೊರತಾಗಿ ಬೇರೆ ಅರ್ಥ ಅಂತ ಸರ್ವಥಾ ತಿಳಿಯಬಾರದು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅಂದಮೇಲೆ ಎಲ್ಲ ಶಬ್ದಗಳ ಅರ್ಥವನ್ನು ತಿಳಿದು ಮುಕ್ತರಾದರು ಅಂತ ಒಂದು ಮಾತು, ದೇವರ ಜ್ಞಾನದಿಂದಲೇ ಮೋಕ್ಷ ಅನ್ನುವ ಒಂದು ಮಾತು. ಈ ಎರಡು ಮಾತನ್ನು ಹೊಂದಿಸಿದರೆ ಆಗ ಎಲ್ಲ ಶಬ್ದಗಳಿಗೂ ದೇವರು ಅರ್ಥ ಅಂತ ತಿಳಿದು ಮುಕ್ತರಾದರು ಅನ್ನುವ ಒಂದು ನಾಮವಿತ್ ಕೃತಕೃತ್ಯತಾ ಅನ್ನುವಂತಹ ವಾಕ್ಯಕ್ಕೆ ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯ. ನೋಡಿ, ಇತ್ಯಸ್ಯಾಂ ಶ್ರುತೌ, ಈ ಶ್ರುತಿಯಲ್ಲಿ ವಾಚಃ, ಒಂದೊಂದು ಪದಕ್ಕೂ ಅರ್ಥ ಬರೀತಾರೆ. ಯದ್ವಾಚಃ ಅಂತಿದೆ. ಆ ವಾಚಃ ಅನ್ನೋ ಪದಕ್ಕೆ ವಾಕ್ ಸಮೂಹಸ್ಯ ಮಧ್ಯೆ, ಆ ವಾಕ್ಯಗಳ ಗುಂಪಿನಲ್ಲಿ ಯದ್ ಓಮಿತಿ ಪದಂ ಅಂಗೀಕಾರವಾಚಿ ಇತಿ ಯಾವತ, ಅಂಗೀಕಾರವನ್ನು ಸೂಚಿಸುವಂತಹ ಏನು ಓಂ ಇವೆ ಮೊದಲಾದ ಪದಗಳಿವೆಯೋ ಅವುಗಳು, ಹಾಗೂ ಯಚ್ಚ ನ ಇತಿ ಪದಂ ಪ್ರತಿಷೇಧಾರ್ಥಂ, ನ ಅಂತ ನಿಷೇಧವನ್ನು ಮಾಡುವ ಪದಗಳೇನಿವೆಯೋ ಆ ಪದಗಳು, ಯಚ್ಚ ಅಸ್ಯಾಹ ವಾಚಃ ಮಧ್ಯೆ ಕ್ರೂರಂ ಅರ್ಥತಃ ಕಠಿಣಂಚ, ಯಾವುದು ಈ ಮಾತುಗಳ ಮಧ್ಯೆ ಕಠಿಣವಾದ ಅಂದರೆ ಅರ್ಥತಃ ಕಠಿಣವಾದ ಶಬ್ದಗಳಿವೆಯೋ ಆ ಶಬ್ದಗಳು, ಯಚ್ಚ ಉಳ್ಭಣಿಷ್ಣು, ಉಳ್ಭಣಿಷ್ಣು ಅನ್ನೋದಕ್ಕೆ ಶಬ್ದತಃ ಕಠಿಣಂ, ಕೆಲವು ಮೇಲ್ನೋಡಲಿಕ್ಕೆ ಶಬ್ದ ಕಠಿಣ ಇರೋದಿಲ್ಲ, ಅರ್ಥ ಕಠಿಣ ಇರುತ್ತೆ. ಇನ್ನು ಕೆಲವು ಕಡೆ ಅರ್ಥ ಸುಲಭ ಇರುತ್ತೆ, ಶಬ್ದ ಕಠಿಣವಾಗಿರುತ್ತೆ. ಹೀಗೆ ಅರ್ಥತಃ ಕಠಿಣವಾದ ಶಬ್ದಗಳು, ಶಬ್ದತಃ ಕಠಿಣವಾದ ಶಬ್ದಗಳು, ನಿಷೇಧಾರ್ಥಕವಾದ ಶಬ್ದಗಳು, ಅಂಗೀಕಾರಾರ್ಥಕವಾದ ಶಬ್ದಗಳು. ಹಾಗಾದರೆ ಇಷ್ಟೇನಾ ಶಬ್ದಗಳು? ಬೇರೆ ಶಬ್ದಗಳು ವೇದದಲ್ಲಿ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಬಂದರೆ, ಉಪಲಕ್ಷಣಮೇತತ, ಬರೀ ಇಷ್ಟು ಶಬ್ದಗಳು ಅಂತ ಉಪಲಕ್ಷಣ ಅಷ್ಟೇ. ಆದರೆ ನೋಡಿ ಸುಧಾ ಮಾತು ನೋಡಿ, ಯಾವತ್ ವೈದಿಕ ಪದಜಾತಂ ಅಂತಿದೆ. ಏನಂತಿದೆ? ಯಾವತ್ ವೈದಿಕ ಪದಜಾತಂ, ವೇದದಲ್ಲಿ ಎಷ್ಟು ಪದಗಳ ಸಮೂಹ ಬರುತ್ತೋ ಆ ಎಲ್ಲ ಪದ ಸಮೂಹಗಳು, ತತ್ ಸರ್ವಂ, ಆ ಎಲ್ಲ ಪದ ಸಮೂಹಗಳು ಕೂಡ ವಿಧೂಯ ಅಂತಿದೆ ವೇದದಲ್ಲಿ. ವಿಧೂಯ ಅನ್ನೋದಕ್ಕೆ ವಿಚಾರ್ಯ ಅಂತ ಅರ್ಥ, ವಿಚಾರ ಮಾಡಿ. ಕವಯಃ ಅಂದರೆ ವಿವೇಕಿನಃ, ಜ್ಞಾನಿಗಳಾದವರು. ನಾಮಾಯತ್ತಾನಿ ನಾಮ ಪ್ರಕಾಶತಯ ನಾಮಾಧೀನಾನಿ ತತ್ತತ್ ಶಬ್ದ ಪ್ರವೃತ್ತಿ ನಿಮಿತ್ತಾನಿ ಅನ್ವವಿಂದನ್ ವಿದಿತವಂತಹ. ಒಂದು ಶಬ್ದಕ್ಕೆ ನಾಮ ಅಂತೂ ಕೂಡ ಕರೀತಾರೆ. ಅಂತಹ ನಾಮ ಅಥವಾ ಶಬ್ದ ಅದರ ಪ್ರವೃತ್ತಿ ನಿಮಿತ್ತ ಏನು ಅಂತ ತಿಳಿದು, ಆ ಪ್ರವೃತ್ತಿ ನಿಮಿತ್ತ ಯಾರಲ್ಲಿದೆ ಅಂತ ತಿಳಿದು ಆ ಶಬ್ದಕ್ಕೆ ಅರ್ಥವನ್ನು ತಿಳಿದರು ಅಂತ ಅರ್ಥ. ಬರೀ ತಿಳಿಯೋದಷ್ಟೇ ಅಲ್ಲ, ತಿಳಿದ ಮೇಲೆ ತಸ್ಮಿಂಶ್ಚ ವೇದನೆ ಅಧಿಶ್ರುತೆ ಪರಿಪಕ್ವೇ ಸತಿ, ಅದನ್ನು ತಿಳಿದು ಚೆನ್ನಾಗಿ ಮನವರಿಕೆ ಮಾಡಿಕೊಂಡಾಗ ತದನಂತರಂ ಸಮತೃಪ್ಯನ್ ಕೃತಕೃತ್ಯ ಮುಕ್ತ ಅಭೂವನ್, ಆ ಶಬ್ದಗಳ ಅರ್ಥವನ್ನು ತಿಳಿದಾಗ ಅವರು ಅನಂತರದಲ್ಲಿ ಮೋಕ್ಷವನ್ನು ಹೊಂದಿದರು. ಏನ್ರಿ, ವೇದಗಳಲ್ಲಿರುವ ಶಬ್ದಗಳ ಅರ್ಥವನ್ನು ತಿಳಿದುಕೊಂಡ್ರೆ ಮೋಕ್ಷ ಆಗತ್ತಾ? ಮೋಕ್ಷ ಆಗತ್ತೆ ಅಂತ ಹೇಳ್ತಾರೆ. ನಾಮ ಮಾತ್ರವಿಧ ಕೃತಕೃತ್ಯತಾ ತಾವತ್ ಕಥಿತ, ಯಾರು ಶಬ್ದಗಳ ಅರ್ಥವನ್ನು ತಿಳಿತಾರೋ, ಯಾರು ನಾಮಗಳ ಅರ್ಥವನ್ನು ತಿಳಿತಾರೋ ಅವರು ಮುಕ್ತರಾಗುತ್ತಾರೆ. ಇಷ್ಟಂತೂ ಸ್ಪಷ್ಟವಾಗಿ ಐತರೇಯ ಉಪನಿಷತ್ತಿನ ಮಾತು ಹೇಳ್ತದೆ. ಆದರೆ ನೀವು ಅನೇಕ ಬಾರಿ ಒಂದು ಮಾತನ್ನು ಕೇಳಿದ್ದೀರಿ, ತಮೇವಂ ವಿದ್ವಾನ್ ಅಮೃತ ಯಹ ಭವತಿ ನಾಣ್ಯ ಪಂಥ ವಿದ್ಯತೆ ಅಯನಾಯ. ಇದನ್ನೆಷ್ಟು ಬಾರಿ ಕೇಳಿಲ್ಲ ಹೇಳಿ? ಇದಕ್ಕೇನರ್ಥ?
ಅಂದರೆ ಭಗವಂತನನ್ನು ತಿಳಿದರೆ ಮಾತ್ರ ನಮಗೆ ಮೋಕ್ಷ. ಭಗವಂತನ ಜ್ಞಾನ ಬಿಟ್ಟರೆ ಮೋಕ್ಷಕ್ಕೆ ಇನ್ನೊಂದು ಮಾರ್ಗ ಇಲ್ಲ. ಹಾಗಾದರೆ ಮೋಕ್ಷ ಸಿಗುವುದು ಭಗವಂತನ ಜ್ಞಾನದಿಂದ ಎನ್ನುವುದಾಗಿ ತಮೇವಂ ವಿದ್ವಾನ್ ಅಮೃತಯಃ ಭವತಿ ಅನ್ನುವ ಶ್ರುತಿ ಹೇಳ್ತದೆ. ಯದ್ವಾಚ ಓಂ ಇತಿ ಯಚ್ಚನ ಇತಿ ಅನ್ನುವಂತಹ ವಾಕ್ಯ ನೀವು ವೇದದಲ್ಲಿ ಬರತಕ್ಕ ನಾಮದ ಜ್ಞಾನ ಮಾಡಿಕೊಂಡು ಬಿಟ್ಟರೆ ಸಾಕು, ಆ ಶಬ್ದದ ಅರ್ಥವನ್ನು ತಿಳಿದುಕೊಂಡು ಬಿಟ್ಟರೆ ಸಾಕು, ನಿಮಗೆ ಮೋಕ್ಷ ಆಗ್ತದೆ ಅಂತ. ಹಾಗಾದರೆ ಕೇವಲ ಶಬ್ದದ ಯಾವುದೋ ಒಂದು ಅರ್ಥವನ್ನು ತಿಳಿದರೆ ನಮಗೆ ಮೋಕ್ಷ ಆಗ್ತದೆಯೋ, ಆ ಶಬ್ದಕ್ಕೆ ಪರಮಾತ್ಮ ಅರ್ಥ ಅಂತ ತಿಳಿದರೆ ಮೋಕ್ಷ ಆಗ್ತದೆಯೋ, ಬರೀ ಯಾವುದೋ ಒಂದು ಅರ್ಥ ಅಂತ ತಿಳಿದರೆ ಮೋಕ್ಷ ಆಗ್ತದೆ ಅಂದರೆ ತಮೇವಂ ವಿದ್ವಾನ್ ಅಮೃತಯಃ ಭವತಿ ಅನ್ನುವ ವಾಕ್ಯದ ವಿರೋಧ ಬರುತ್ತೆ. ಅಂದಮೇಲೆ ನಾವು ಈ ತಮೇವಂ ವಿದ್ವಾನ್ ಅಮೃತಯಃ ಭವತಿ ಅನ್ನುವ ವಾಕ್ಯವನ್ನು ಸೇರಿಸಬೇಕು ಅಂತಂದರೆ ಆಗ ಆ ಶಬ್ದಕ್ಕೆ ಪರಮಾತ್ಮ ಅನ್ನುವ ಅರ್ಥವನ್ನು ತಿಳಿದರೆ ಮಾತ್ರ ಅನ್ನುವಂತಹ ಅಭಿಪ್ರಾಯವನ್ನು ಮಾಡಿಕೊಳ್ಳಬೇಕು. ನೋಡಿ, ಅದನ್ನೇ ಹೇಳ್ತಾರೆ ಟೀಕಾರಾಯರು. ತದುಭಯ ಅನ್ಯಥಾನುಪಪತ್ಯ ಅಂತ ಹೇಳ್ತಾ ಇದ್ದಾರೆ. ತದುಭಯ ಅನ್ಯಥಾನುಪಪತ್ಯ ಅಂತಂದರೆ ತಮೇವಂ ವಿದ್ವಾನ್ ಅಮೃತಯಃ ಭವತಿ ಅನ್ನುವ ವಾಕ್ಯ, ಯದ್ವಾಚ ಓಮಿತಿ ಯಚ್ಚೈತಿ ಅನ್ನುವ ವಾಕ್ಯ, ಈ ಎರಡೂ ವಾಕ್ಯಗಳನ್ನು ನಾವು ಪರ್ಯಾಲೋಚನೆ ಮಾಡಿದಾಗ ಈ ಎರಡೂ ವಾಕ್ಯಗಳನ್ನು ಹೊಂದಾಣಿಕೆ ಮಾಡಬೇಕು ಅಂದರೆ ಆಗ ಸರ್ವಾಣ್ಯಪಿ ವೈದಿಕಾನಿ ನಾಮಾನಿ ಪರಮೇಶ್ವರಾರ್ಥಾನಿ ಇತಿ ಗಮ್ಯತೆ ಇತ್ಯಾಹ ನಾಮ ಇತಿ. ಎಲ್ಲ ವೈದಿಕವಾದ ನಾಮಗಳು ಕೂಡ ಪರಮೇಶ್ವರ ಅನ್ನುವ ಅರ್ಥವನ್ನು ಕೊಡ್ತದೆ ಅಂತ ಹೇಳಿದರೆ ಮಾತ್ರ ಕೂಡಿಸ್ಲಿಕ್ಕೆ ಸಾಧ್ಯ, ಇಲ್ಲದೇ ಇದ್ದರೆ ಕೂಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಅಂದರೆ ಆಚಾರ್ಯರು ಅವರ ಸಿದ್ಧಾಂತ ಸಮನ್ವಯ ಸಿದ್ಧಾಂತ, ಎರಡು ಮಾತುಗಳನ್ನು ಹೊಂದಿಸುವಂತಹ ಸಿದ್ಧಾಂತ. ಈಗಾಗಲೇ ಮೇಲೆ ಎರಡು ಮಾತುಗಳನ್ನು ನೋಡಿದ್ವಿ. ಒಂದು ಅ ಇತಿ ಬ್ರಹ್ಮ, ಇನ್ನೊಂದು ಅಕಾರೋ ವೈ ಸರ್ವಾ ವಾಕ್. ಈ ಎರಡು ಮಾತುಗಳನ್ನು ಹೊಂದಿಸಬೇಕು ಅಂತಂದರೆ ಆಗ ಏನನ್ನು ಹೇಳಬೇಕು ಹೇಳಿ? ಈ ಎರಡು ಮಾತುಗಳನ್ನು ಹೊಂದಿಸಬೇಕು ಅಂತಂದರೆ ಎಲ್ಲ ಶಬ್ದಗಳಿಗೂ ವಿಷ್ಣು ಅಂತ ಅರ್ಥವನ್ನು ಹೇಳಿದರೆ ಮಾತ್ರ ಈ ಎರಡು ವಾಕ್ಯಗಳು ಹೊಂದಲಿಕ್ಕೆ ಸಾಧ್ಯ. ಅದರಂತೆ ಯದ್ವಾಚ ಓಮಿತಿ ಯಚ್ಚನ ಇತಿ ಯಚ್ಚ ಅಸ್ಯಾಹ ಕ್ರೂರಂ ಯದುಚ ಉಲ್ಭನಿಷ್ಣು ತದ್ವಿದುವ ಕವಯೋ ಅನ್ವವಿಂದನ್ನಾಮ ಯತ್ತ ಸಮತರ್ಪ್ಯನ್ ಶ್ರುತೇದಿ ಅನ್ನೋ ಒಂದು ವಾಕ್ಯ, ತಮೇವಂ ವಿದ್ವಾನ್ ಅಮೃತಯಃ ಭವತಿ ನಾಣ್ಯಪಂಥ ವಿದ್ಯತೆ ಅಯನಾಯ ಅನ್ನೋ ವಾಕ್ಯ. ಈ ಎರಡು ವಾಕ್ಯಗಳನ್ನು ಮತ್ತೆ ಹೊಂದಿಸಬೇಕು ಅಂತಂದರೆ ಆಗ ಸರ್ವ ಶಬ್ದಗಳಿಗೆ ವಿಷ್ಣು ಅರ್ಥ ಅಂದರೆ ಮಾತ್ರ ಸಾಧ್ಯ, ಇಲ್ಲದೇ ಇದ್ದರೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನು ಕೂಡ ನಾವು ಅರ್ಥವನ್ನು ಮಾಡಬೇಕು. ಇದನ್ನೇ ನಾಮವಿತ್ ಕೃತಕೃತ್ಯತಾ ಶಬ್ದಾನಾಪಿ ಸರ್ವೇಷಾಂ ನಾಮವಿತ್ ಕೃತಕೃತ್ಯತಾ ಅನ್ನುವಂತಹ ಅನುವ್ಯಾಖ್ಯಾನದ ಭಾಗದಿಂದ ನಮಗೆ ತಿಳಿಸ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, ಬರೀ ಶಬ್ದಗಳಿಗೆ ದೇವರು ಅರ್ಥ ಅಂತ ತಿಳಿದರೆ ನಮ್ಮ ಕೆಲಸ ಆಯಿತು ಅಂತ ತಿಳ್ಕೊಳ್ಬೇಡಿ. ವೇದಗಳಲ್ಲಿ ಬರತಕ್ಕಂತಹ ಎಲ್ಲ ಸಂಧಿಗಳು, ಸಂಧಿ ಅಂದರೆ ಗೊತ್ತಾ? ಸಂಧಿ ಅಂದರೆ ಎರಡು ಅಕ್ಷರ ಮಧ್ಯದಲ್ಲಿರ್ತಕ್ಕ ಸ್ಪೇಸ್, ಮತ್ತು ಮೊದಲನೇ ಅಕ್ಷರ ಎರಡನೇ ಅಕ್ಷರ, ಮೊದಲನೇ ಅಕ್ಷರ ಎರಡನೇ ಅಕ್ಷರದ ಮಧ್ಯದಲ್ಲಿರುವಂತಹ ಒಂದು ಸಂಧಿ, ಇವೆಲ್ಲವೂ ಕೂಡ ವಿಷ್ಣುವಿನನ್ನು ಪ್ರತಿಪಾದನೆ ಮಾಡ್ತದೆ ಅಂತ ನಾವು ತಿಳಿಯಬೇಕು ಅನ್ನುವ ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಅಥ ಅನ್ಯಚ್ಚ ಸಕಲ ವೈದಿಕ ಸಂಹಿತಾನ, ವೇದದಲ್ಲಿ ಬರತಕ್ಕಂತಹ ಎಲ್ಲ ಸಂಧಿಗಳು ಹಾಗೂ ಮೊದಲ ಕೊನೆಯ ವರ್ಣಗಳು, ಸಂಹಿತಾನ ಪೂರ್ವೋತ್ತರ ವರ್ಣಾನಾಂಚ ವಿಷ್ಣುನಾಮಾರ್ಥರೂಪತ್ವಂ,
ವಿಷ್ಣುವಿನ ನಾಮ ಅಥವಾ ವಿಷ್ಣು ಅನ್ನುವ ಅರ್ಥವನ್ನೇ ಆ ಎಲ್ಲ ಅಕ್ಷರಗಳು ಸಂಧಿಗಳು ಹೇಳ್ತಾ ಇವೆ. ಆದ್ದರಿಂದ ಎಲ್ಲ ವರ್ಣಗಳು ಎಲ್ಲ ಸಂಧಿಗಳು ಪರಮಾತ್ಮನನ್ನೇ ಪ್ರತಿಪಾದನೆ ಮಾಡ್ತದೆ. ಈ ಅಭಿಪ್ರಾಯದಿಂದ ಆಚಾರ್ಯರು ನೋಡಿ, ವಿಷ್ಣುನಾಮಾರ್ಥರೂಪತ್ವಂ ತತ್ ಪ್ರತಿಪಾದಕತ್ವಂ ಅಬ್ರವೀತ್ ವೇದಃ ತೇನ ಸರ್ವೇ ವರ್ಣಾಃ ಸರ್ವಾಶ್ಚ ಸಂಹಿತಾಃ ವಿಷ್ಣುಮೇವ ಪ್ರತಿಪಾದಯಂತಿ ಇತಿ ಜ್ಞಾಯತೆ ಇತ್ಯಾಹ. ವಿಷ್ಣುನಾಮೇತಿ ವಿಷ್ಣುನಾಮಾರ್ಥರೂಪತ್ವಂ ವಿಷ್ಣುನಾಮಾರ್ಥರೂಪತ್ವಂ ಸಂಹಿತಾದೇರಥಾಬ್ರವೀತ್ ಸಂಹಿತಾದೇರಥಾಬ್ರವೀತ್. ಎಲ್ಲ ಸಂಧಿ ಹಿಂದಿನ ಮುಂದಿನ ವರ್ಣಗಳು ವಿಷ್ಣು. ನಾವು ಎಲ್ಲ ಶಬ್ದಗಳಿಗೂ ವಿಷ್ಣು ವಿಷ್ಣು ಅರ್ಥ ಅಂತ ಹೇಳ್ತಾ ಇದ್ದೀವಿ. ಎಲ್ಲ ಶಬ್ದಗಳಿಗೂ ಬ್ರಹ್ಮ ಅರ್ಥ ಅಂತಂದರೂ ಒಂದೇ, ಎಲ್ಲ ಶಬ್ದಗಳಿಗೆ ವಿಷ್ಣು ಅರ್ಥ ಅಂದರೂ ಒಂದೇ. ಆದರೆ ವಿಷ್ಣು ಎಂಬ ನಾಮದ ಏನು ಅರ್ಥ ಇದೆಯೋ ಆ ಅರ್ಥವನ್ನೇ ಎಲ್ಲ ಶಬ್ದಗಳು ಹೇಳ್ತವೆ. ವಿಷ್ಣು ಎಂಬುವ ನಾಮದ ಅರ್ಥವನ್ನು ಪ್ರತಿಪಾದನೆ ಮಾಡ್ತದೆ ಅನ್ನುವುದಾಗಿ ವೇದ ಹೇಳ್ತದೆ. ನೋಡಿ, ವಿಷ್ಣುನಾಮಾರ್ಥ ರೂಪತ್ವಂ ಸಂಹಿತಾದೇ ರಥಾಬ್ರವೀತ್ ಅಂತ. ಕ್ವ ಅಬ್ರವೀತ್ ಇತ್ಯತಃ ತದ್ವಾಕ್ಯಂ ಅರ್ಥತಃ ಪಠತಿ ನಕಾರಂಚ ಇತಿ. ಎಲ್ಲಿ ಹೇಳಿದ್ದೀರಿ? ವಿಷ್ಣು ಶಬ್ದದ ಅರ್ಥವೇ ಎಲ್ಲ ಶಬ್ದಗಳಿಗೂ ಸಂಧಿಗಳಿಗೂ ಪೂರ್ವೋತ್ತರ ವರ್ಣಗಳಿಗೂ ಅರ್ಥ ಅಂತ ಎಲ್ಲಿ ಹೇಳಿದೆ ಅಂದರೆ, ಆ ವಾಕ್ಯವನ್ನು ಅರ್ಥಾನುವಾದ ಮೂಲಕವಾಗಿ ಶ್ರೀಮದಾಚಾರ್ಯರು ತೋರಿಸ್ತಾ ಇದ್ದಾರೆ. ನಕಾರಂಚ ಶಕಾರಂಚ ನಕಾರಂಚ ಶಕಾರಂಚ ಬಲಚೇಷ್ಟಾತ್ಮಕಂ ವದನ್ ಬಲಚೇಷ್ಟಾತ್ಮಕಂ ವದನ್ ತಜ್ಞಾನಪೂರ್ವಕತ್ವೇನ ಸಂಹಿತಾಧ್ಯಯನಂ ತಥಾ ಸಂಹಿತಾಧ್ಯಯನಂ ತಥಾ. ನೋಡಿ, ಈಗ ನಾವು ಅನೇಕ ಬಾರಿ ವಿಷ್ಣು ವಿಷ್ಣು ಅನ್ನೋ ಪದವನ್ನು ಕೇಳ್ತೇವೆ. ವಿಷ್ಣು ಸಹಸ್ರನಾಮ, ಆ ವಿಷ್ಣು ಅನ್ನೋ ಪದಕ್ಕೆ ಬಹಳ ಮಹತ್ವ ಇದೆ. ಯದ್ಯಪಿ ವಿಷ್ಣು ಸಹಸ್ರನಾಮ ಅಂತ ಹೇಳಬಾರದು. ಯಾಕೆ ಅಂದರೆ ವಿಷ್ಣು ಸಹಸ್ರನಾಮದ ಮೊದಲ ನಾಮ ವಿಶ್ವ. ಹಾಗಾದರೆ ವಿಶ್ವ ಸಹಸ್ರನಾಮ ಅಂತನಬೇಕು. ಎರಡನೇ ನಾಮ ವಿಷ್ಣು. ಮೊದಲನೇ ನಾಮ ವಿಶ್ವ ಆಗಿದ್ದರೂ ಅದನ್ನು ಬಿಟ್ಟು ಎರಡನೇ ನಾಮವನ್ನು ವಿಷ್ಣು ಅಂತ ತೆಗೆದುಕೊಂಡು ವಿಷ್ಣು ಸಹಸ್ರನಾಮ ಅಂತ ಹೇಳಿದ್ದಾರೆ ಅಂದರೆ ಆ ವಿಷ್ಣು ಅಂತನ್ನುವಂತಹ ಪದಕ್ಕೆ ಎಷ್ಟು ಮಹತ್ವ ಇದೆ, ಎಷ್ಟು ಅರ್ಥಗರ್ಭಿತ, ಅದನ್ನು ನಾವು ತಿಳಿಯಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಶ್ರೀಮದಾಚಾರ್ಯರು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಬಹಳ ವಿಸ್ತಾರವಾಗಿ ವಿಷ್ಣು ಅನ್ನುವ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾರೆ. ಆ ವಿಷ್ಣು ಅನ್ನೋ ಶಬ್ದಕ್ಕೆ ಏನು ಅರ್ಥವೋ ಅದೇ ಅರ್ಥ ಸಮಸ್ತ ವೇದಗಳಿಗೂ ಕೂಡ. ವಿಷ್ಣು ಅನ್ನುವ ಒಂದು ಪದದಲ್ಲಿ ವಿಷಣ ಇಷ್ಟೇ ತಿಳ್ಕೊಳ್ಳಿ, ಬಹಳ ಬೇಡ. ವಿಷಣ ಮುಗೀತು. ವಿ ಅನ್ನೋದನ್ನು ಬಿಟ್ಬಿಡೋಣ ಮೊದಲು, ಅದಕ್ಕೆ ಅರ್ಥ ಆಮೇಲೆ ತಿಳಿಯೋಣ. ಮೊದಲು ಶ ಅಂತಿದೆ, ಣ ಅಂತಿದೆ, ಈ ಮೂರೂ ಸೇರಿದಾಗ ವಿಷ್ಣು, ವಿಷಣ. ಹಾಗಾದ್ರೆ ಶ ಅನ್ನೋ ಶಬ್ದಕ್ಕೆ ಏನರ್ಥ, ಣ ಅನ್ನುವ ಶಬ್ದಕ್ಕೆ ಏನರ್ಥ ಅಂದರೆ ಆಚಾರ್ಯರು ಹೇಳ್ತಾರೆ ನಕಾರಂಚ ಶಕಾರಂಚ. ಣ ಅನ್ನೋದಕ್ಕೆ ಬಲ, ಶ ಅನ್ನೋದಕ್ಕೆ ಚೇಷ್ಟ ಅಂದರೆ ಶರೀರದಲ್ಲಿ ನಡೆಯುವ ವ್ಯಾಪಾರ, ಇದನ್ನು ಅರ್ಥ ಅಂತ ಹೇಳ್ತದೆ. ಹಾಗಾದರೆ ನ ಅನ್ನೋದಕ್ಕೆ ಬಲ, ಶ ಅನ್ನೋದಕ್ಕೆ ಶರೀರದಲ್ಲಿ ನಡೆಯುವ ಕ್ರಿಯೆ, ಶರೀರದಲ್ಲಿರುವ ವ್ಯಾಪಾರ ಅಂತ ಇಷ್ಟು ಹೇಳಿಬಿಟ್ರೆ ಆಗ ದೇವರು ಅನ್ನೋ ಅರ್ಥ ಎಲ್ಲಿಂದ ಬರುತ್ತೆ ಅಂತಂದರೆ ಅದಕ್ಕೆ ಟೀಕಾರಾಯರು ಈ ಅನುವ್ಯಾಖ್ಯಾನದ ಅರ್ಥವನ್ನು ತುಂಬ ಸುಂದರವಾಗಿ ವಿವರಣೆಯನ್ನು ಮಾಡ್ತಾರೆ.
ನಕಾರೋ ಬಲಂ, ಶಕಾರ ಪ್ರಾಣ ಆತ್ಮ ಅಂತ ನೋಡಿ. ನ ಅನ್ನೋದಕ್ಕೆ ಬಲ ಅಂತರ್ಥ, ಶ ಅನ್ನೋದಕ್ಕೆ ಪ್ರಾಣ ಅಂತರ್ಥ. ಇತಿ ವಿಷ್ಣು ನಾಮಗತೌ, ವಿಷ್ಣು ಎನ್ನುವ ನಾಮದಲ್ಲಿ ಇರುವ ನಕಾರ ಶಕಾರೌ, ನ ಅನ್ನೋದಕ್ಕೂ ಶ ಅನ್ನೋದಕ್ಕೂ ಏನರ್ಥ ಅಂದರೆ ಯಾವುದೋ ಬಲ, ಯಾವುದೋ ಶರೀರದಲ್ಲಿ ನಡೆಯುವ ಕ್ರಿಯೆ ಅಂತ ಅರ್ಥ ಅಲ್ಲ. ಪರಮೇಶ್ವರ ಬಲಚೇಷ್ಟಾ ಪ್ರತಿಪಾದಕೌ, ಭಗವಂತನ ಬಲವನ್ನು ಹೇಳ್ತದೆ ನ, ಭಗವಂತನ ಶರೀರದ ವ್ಯಾಪಾರವನ್ನು ಹೇಳ್ತದೆ ಶ. ಚೇಷ್ಟಾ ಪ್ರತಿಪಾದಕೌ ವದನ್ ವೇದ ಅನಂತರಂ, ಇಷ್ಟಂತೂ ಹೇಳ್ತು. ಏನಂತ ಹೇಳ್ತು? ಶ ಅನ್ನೋದಕ್ಕೆ ಭಗವಂತನ ಶರೀರದ ವ್ಯಾಪಾರ, ನ ಅನ್ನೋದಕ್ಕೆ ಭಗವಂತನ ಬಲ, ಇಷ್ಟು ಹೇಳಿ ಅನಂತರಂ ಸಯೋಹ ಏತೌ ನಕಾರ ಶಕಾರೌ ಅನುಸಂಹಿತಂ ರುಚೋ ವೇದ ಇತಿ ರುಚಾಂ ಅನುಸಂಹಿತಂ ಸರ್ವಸಂಹಿತಾಸು ನಕಾರ ಶಕಾರೌ ಯೋ ವೇದ ನಕಾರ ಶಕಾರ ತತ್ ಸಂಹಿತಾಭಿ. ಎಷ್ಟು ದೊಡ್ಡ ವಾಕ್ಯ ಇದೆ ನೋಡಿ, ಸುಧಾವಾಕ್ಯ. ಇಷ್ಟು ದೊಡ್ಡ ಸುಧಾವಾಕ್ಯ ಸಾಮಾನ್ಯವಾಗಿ ಇರೋದಿಲ್ಲ. ಪ್ರತಿಪಾದ್ಯೋ ಯೋ ಅರ್ಥ ಸ ಏವ ಸರ್ವತ್ರ ಪೂರ್ವೋತ್ತವರ್ಣ ತತ್ಸಹಿತಾಭಿ ಪ್ರತಿಪಾದ್ಯತೆ ಇತಿ ಯೋ ವೇದ ಇತಿ ವಿಷ್ಣುನಾಮ ಸಮಾನಾರ್ಥತಾ ಜ್ಞಾನಪೂರ್ವಕತ್ವೇನ ಸರ್ವಸಂಹಿತಾ ಅಧ್ಯಯನಂ ಅಬ್ರವೀತಿತ್ಯರ್ಥ. ಇದು ತುಂಬ ತಿಳ್ಕೊಳ್ಬೇಕಾದಂತಹ ವಿಷಯ. ವಿಷ್ಣು ಶಬ್ದಕ್ಕೆ ಏನರ್ಥ, ಆ ವಿಷ್ಣು ಶಬ್ದದ ಅರ್ಥವೇ ಎಲ್ಲ ವೇದಗಳಿಗೂ ಕೂಡ ಅರ್ಥ ಅನ್ನುವುದನ್ನು ಅದನ್ನು ನಾಳೆಯ ದಿವಸ ತಿಳಿಸಿಕೊಳ್ಳೋಣ ಅಂತ ಹೇಳ್ತಾ, ನಾಳೆಯೂ ಕೂಡ ಆನ್ಲೈನಲ್ಲೇ ಪಾಠ ಇರ್ತದೆ. ನಾನು ಹೇಳುವವರಿಗೂ ಕೂಡ ಆನ್ಲೈನಲ್ಲೇ ಪಾಠ ನಡೀಲಿ, ನಿಲ್ಲುವುದು ಬೇಡ. ನೀವು ಕೂಡ ನಿರ್ವಿಘ್ನವಾಗಿ ಪಾಠ ನಡೀಲಿ ಅಂತ ದೇವರಲ್ಲಿ, ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.